ನೋಡಿ ಅದೇನು ಅದಕ್ಕೆ ನಾನು ಹೇಳಿದ್ದು. ಹೌದೌದು, ನಾವು ಇದನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಇದು ಜುಡಿಷಿಯಲ್ ಪೇಪರ್. ಇದನ್ನ ನಾವು ಸೃಷ್ಟಿ ಮಾಡಕ್ ಆಗ್ತಾ ಹೇಳಿ ನೀವೇ? ಜುಡಿಷಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡಕ್ ಆಗತ್ತೆ ಸ್ವಾಮಿ? ಇದನ್ನ 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 ಸೃಷ್ಟಿ ಮಾಡಕ್ ಆಗತ್ತೆ ಹೇಳಿ? ನಂಬರ್ ನೋಡ್ಕೊಳ್ಳಿ, ಅದ್ರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ? ಇದನ್ನ ಸೃಷ್ಟಿ ಮಾಡಕ್ ಆಗತ್ತಾ ಯಾರಾದ್ರೂ? ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದಾರಲ್ಲ, ಅವ್ರು ಏನಂತ ಕೊಟ್ಟಿದ್ದಾರೆ? ಪರ್ಮಿಷನ್ ಕೊಟ್ಟಿರೋರು ಯಾರು? ಪಂಚಾಯಿತಿ ಅವರು. ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ. 18/1/24 ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ, ಕೆರೆಗೋಡು, ಮಂಡ್ಯ ತಾಲೂಕ್, ಮಂಡ್ಯ ಜಿಲ್ಲೆ, ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ. ಈ ಅನುಮತಿ ಪತ್ರದಲ್ಲಿ ಏನ್ ಹೇಳ್ತಾರೆ? ಷರತ್ತು ಹಾಕಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನ ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನ ಹಾರಿಸುವಂತಿಲ್ಲ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ. ಸೀಲ್ ಇದೆ. ಈ ಸೀಲು ಡೂಪ್ಲಿಕೇಟಾ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ರು ರುಜು ಹಾಕಿದ್ದಾರೆ. ಇದನ್ನ ಷರತ್ತು ಹಾಕಿ ಕೊಟ್ಟಿದ್ದಾರೆ. ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ. ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ. ಇದನ್ನು ಡೂಪ್ಲಿಕೇಟಾ? ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪುದಾರಿಗೆ ಹೇಳಿತಕ್ಕಂತ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನ ಕೊಡಬಾರದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ನೋಡಿ ಅದೇನು ಅದಕ್ಕೆ ನಾನು ಹೇಳಿದ್ದು. ಹೌದೌದು, ನಾವು ಇದನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಇದು ಜುಡಿಷಿಯಲ್ ಪೇಪರ್. ಇದನ್ನ ನಾವು ಸೃಷ್ಟಿ ಮಾಡಕ್ ಆಗ್ತಾ ಹೇಳಿ ನೀವೇ? ಜುಡಿಷಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡಕ್ ಆಗತ್ತೆ ಸ್ವಾಮಿ? ಇದನ್ನ 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 ಸೃಷ್ಟಿ ಮಾಡಕ್ ಆಗತ್ತೆ ಹೇಳಿ? ನಂಬರ್ ನೋಡ್ಕೊಳ್ಳಿ, ಅದ್ರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ? ಇದನ್ನ ಸೃಷ್ಟಿ ಮಾಡಕ್ ಆಗತ್ತಾ ಯಾರಾದ್ರೂ? ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದಾರಲ್ಲ, ಅವ್ರು ಏನಂತ ಕೊಟ್ಟಿದ್ದಾರೆ? ಪರ್ಮಿಷನ್ ಕೊಟ್ಟಿರೋರು ಯಾರು? ಪಂಚಾಯಿತಿ ಅವರು. ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ. 18/1/24 ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ, ಕೆರೆಗೋಡು, ಮಂಡ್ಯ ತಾಲೂಕ್, ಮಂಡ್ಯ ಜಿಲ್ಲೆ, ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ. ಈ ಅನುಮತಿ ಪತ್ರದಲ್ಲಿ ಏನ್ ಹೇಳ್ತಾರೆ? ಷರತ್ತು ಹಾಕಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನ ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನ ಹಾರಿಸುವಂತಿಲ್ಲ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ. ಸೀಲ್ ಇದೆ. ಈ ಸೀಲು ಡೂಪ್ಲಿಕೇಟಾ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ರು ರುಜು ಹಾಕಿದ್ದಾರೆ. ಇದನ್ನ ಷರತ್ತು ಹಾಕಿ ಕೊಟ್ಟಿದ್ದಾರೆ. ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ. ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ. ಇದನ್ನು ಡೂಪ್ಲಿಕೇಟಾ? ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪುದಾರಿಗೆ ಹೇಳಿತಕ್ಕಂತ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನ ಕೊಡಬಾರದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.